ಯಾರೋ ಲೋಕದಲ್ಲಿ ಲೋಕ ಮೆಚ್ಚಲಿ ಹೋಗ್ಲಿ, ಅವ್ರ ಬೈಕನ್ಲಿ, ಇವ್ನ ಹಂಗ ಇವನು ಏನು ಅನ್ಕಂಡ್ಲಿ ನಮ್ಗೇನ್ ಫರಕ್ ಬೀಳೋದಿಲ್ಲ. ನಾವು ಆತನ ಮೆಚ್ಚಿಸುವಂತವ್ರಾಗಿರೋದು. ನಾವು ದೇವ್ರ ಮೆಚ್ಚೋನು ಲೋಕನ್ ಮೆಚ್ಚೋದಿಲ್ಲ ಅಂತ. ದೇವ್ರ ಮೆಚ್ಚಕ್ ಹೋದವರು ಲೋಕನ್ ಮೆಚ್ಚಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಲೋಕದ ವಿರೋಧರಾಗ್ತೀವಿ ನಾವು. ಯಾಕಂದ್ರೆ ದೇವ್ರ ಅದನ್ನೇ ಹೇಳ್ತಾನ, ನನ್ನನ್ನು ಹಿಂಸಿಸ್ತಾರ, ನಿಮ್ಮನ್ನು ಹಿಂಸಿಸ್ತಾರ, ನನ್ನ ದ್ವೇಷಿಸ್ತಾರ, ನಿನ್ನನ್ನು ದ್ವೇಷಿಸ್ತಾರ. ನನ್ನನ್ನು ನಿಂಬಾಯಿಸ್ಬೇಕಾದ್ರೆ ನನ್ನ ಉಪೇಕ್ಷಿಸ್ಕೊಂಡ್ರೆ ನಾನು ಸಿಲ್ವರ್ ಹಾಕ್ತೇನೆ, ನೀನ್ ಬಾ. ಸಿಲ್ವ ಅಂದ್ರೆ ಶ್ರಮ. ಆತನ ದ್ವೇಷಿಸ್ತಾರೆ, ನಮ್ಮನ್ನು ದ್ವೇಷಿಸ್ತಾರ. ನೀನ್ ಎಲ್ಲ ಈ ಅದ್ಭುತ ಕಾರ್ಯಗಳು ಹೆಂಗ್ ಮಾಡ್ತಾ ಇದೀವಪ್ಪ ಅಂದ್ರೆ ದವಗಳು ಬಾಳಲಿದೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಸ್ವಾಮಿ ಅಂತಾರ, ದವಗಳು ಸಹಾಯಲಿದೆ ಮಾಡ್ತೀವಿ ಅಂತ ಅನ್ನೋರು ಅಂತಿರ್ತಾರ. 3 ಮಂದಿ ಮಾತಾಡ್ತಿರ್ತಾರ. ನಾವು ಆ ಮನುಷ್ಯರ ಮೆಚ್ಚಿಸುವಂತವ್ರಲ್ಲ, ದೇವ್ರನ್ನ ಮೆಚ್ಚಿಸ್ಬೇಕು. ದೇವ್ರ ಮೆಚ್ಚಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಅಂತರಂಗ ಮನಸ್ಸನ್ನ ಶುದ್ಧಿಪಡಿಸ್ಬೇಕು, ಯಥಾರ್ಥವಾಗಿರೋದು, ಒಳಗೊಂದು ಹೊರಗೊಂದಿರೋದು. ಯಾರು ನೋಡಿಲ್ಲ ಅಂದ್ರೂ ಕೂಡ, ಎಲ್ಲರೂ ನಮ್ಮನ್ನ ಕರೆಕ್ಟ್ ಆಗಿ ಅನ್ಕೊಂಡ್ರು ಕೂಡ ನಮ್ಮನ್ನ ಅಂತರಂಗ ಪರೀಕ್ಷಿಸೋಣ. ನಾವ್ ಎಲ್ಲರ ಹತ್ರ ಕೆಟ್ಟರ ಆಗಿರ್ಲಿ, ದೇವ್ರ ಹತ್ರ ಒಳ್ಳೆಯರ ಆಗ್ಬೇಕು. ಆತನ ದೃಷ್ಟಿಯೆಲ್ಲ ಒಳ್ಳೆಯರಿರ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ದೇವ್ರ ಹತ್ರ ಕೆಟ್ಟರಾಗಿ ಎಲ್ಲರ ಹತ್ರ ಒಳ್ಳೆಯರ ಆಗ್ಬೇಕಂತೇಳಿ ನಾವು ನೋಡ್ತೀವಿ. ಅದು ತಪ್ಪು. ಎಲ್ಲರೂ ಅವ್ರೊಳ್ಳೆರ ಅವ್ರೊಳ್ಳೆರ ಇವೆಲ್ಲ ನಮ್ಗೆ ಬೇಕಾದ್ರೆ ನಾವ್ ಯಾರು ಮೆಚ್ಚೋರಾಗಿರ್ಬೇಕು? ದೇವ್ರನ್ನ ಮೆಚ್ಚಿಸುವಂತವರಾಗಿರ್ಬೇಕು. ಆ ರೀತಿಯಾಗಿ ಜೀವಿಸ್ಬೇಕು. ಅದೇ ದೇವ್ರು ಇಷ್ಟಪಡೋದು. ಇಲ್ಲಾಂದ್ರೆ ಏನ್ ಮಾಡ್ತಾನ? ಸುಮ್ಮನೆ ನಾವು ವ್ಯರ್ಥದು ಪ್ರಯಾಸ ಪಟ್ಟು ಪ್ರಾರ್ಥನೆಗಳು ಮಾಡಿ, ಉಪವಾಸ ಪ್ರಾರ್ಥನೆಗಳು ಮಾಡಿ, ಏನೋ ಮಾಡಿ, ಎಷ್ಟೆಷ್ಟು ವಾಕ್ಯಗಳು ಕೇಳಿ ಏನು ಮಾಡಿದ್ರು ಕೂಡ ಅದು ವೇಸ್ಟ್, ವ್ಯರ್ಥ. ಅದು ಫಲಿಸೋದಿಲ್ಲ. ಅದು ಮನುಷ್ಯರನ್ನೆಲ್ಲ ಮೆಚ್ಚಿಸ್ಬೇಕಾಗಿರೋದು ದೇವ್ರನ್ನ. ಅದು ನರದಾಗ ಎಕ್ಸ್ಕೋಬೇಕು. ನಾವು ದೇವ್ರನ್ನೇ ಮೆಚ್ಚಿಸ್ಬೇಕು.